ಹಾಯ್ ಹಲೋ, ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಭೂಮಿ ರೂಮಲ್ಲಿ ನಿಂತಿರ್ತಾಳೆ. ನಿಂತ್ಕೊಂಡು ಅಲ್ಲ ನಾನು ಯಾಕೆ ಅವತ್ತ ಎಲ್ರಂತೆ ಮಾಡ್ರನ್ ಡ್ರೆಸ್ ಹಾಕೊಂಡು ಅವ್ರನ್ನ ಮಿಸ್ಸೋಕೋದೆ, ನನ್ನಲ್ಲಿ ಏನಾದ್ರು ಪ್ರೀತಿ ಹುಟ್ಟಿದ್ಯಾ? ಹೌದು ಹುಟ್ಟಿದೆ ನಿಜ, ಆದ್ರೆ ನಾನು ಹಾಗೆ ಮಾಡಬಾರ್ದಿತ್ತು. ನನ್ನ ತರ ನಾನು ಯಾವತ್ತೂ ಕಳ್ಕೊಳಲ್ವಲ್ಲ, ನಾನಾಗೇ ಇರ್ತೀನಿ. ಬಂದ್ಬಿಟ್ರ ಸಾಹೇಬ್ರು? ಹೌದೇ ಸಾಹೇಬ್ರು ಬಂದೇ ಬಿಟ್ರ ನೀವು ಹಿಂದೆ? ಹೌದು, ಏಕೆ ಬರಬಾರ್ದಿತ್ತ? ಏನ್ ಮಾಡ್ತಿದ್ದೆ? ಏನ್ ಕನ್ಸ್ ಕಾಣ್ತಿದ್ದೆ? ಹಂಗೇನಿಲ್ಲಪ್ಪ, ಏನಿಲ್ಲ, ನೀವ್ ಬಂದ್ರೇನು ಅಂತ ನೋಡ್ದೆ ಅಷ್ಟೆ. ಹೌದಾ? ಸರಿ ಬಿಡು, ಆಯ್ತು. ಅವತ್ತು ಇಬ್ರು ಕೂಡ ಲವ್ ಪ್ರಪೋಸ್ ಮಾಡಿರ್ತಾನೆ ಅಜಿತ್. ಅದನ್ನ ಜ್ಞಾಪಿಸ್ಕೊಂಡು ಖುಷಿ ಪಡ್ತಾನೆ ಅಜಿತ್. ಭೂಮಿನೂ ಕೂಡ ಜ್ಞಾಪಿಸ್ಕೊಳ್ತಾಳೆ, ಅವ್ನ್ ಕೊಟ್ಟಂತ ಟ್ರೀಟು ಎಲ್ಲವನ್ನೂ ಕೂಡ ಜ್ಞಾಪಿಸ್ಕೊಳ್ತಾಳೆ. ಅದ್ರ ಜೊತೆಗೆ ಅಜಿತ್ನ್ ಕೇಳ್ತಾಳೆ, ಸಾಹೇಬ್ರೆ ನನ್ಗೆ ಯಾರನ್ನು ಕೂಡ ಪ್ರಪೋಸ್ ಮಾಡಿ ಏನು ನಂಗೆ ಗೊತ್ತಿಲ್ವಲ್ಲ, ನೀವಂದ್ರೆ ಒಬ್ಬರ ಜೊತೆ ಲವ್ ಮಾಡಿ ನಿಮಗೆ ಗೊತ್ತಿದೆ ಅದ್ರ ಅನುಭವ ಏನು ಅಂತ. ಹೇಗೆ? ಅದಕ್ಕೆ ಅಜಿತ್ ಹೇಳ್ತಾನೆ, ಅದ್ರ ಅನುಭವನೇ ಬೇರೆ ಭೂಮಿ, ಅದನ್ನ ಎಂದೂ ಕೂಡ ಮರೆಯೋಕ್ಕಾಗಲ್ಲ. ನಾವು ಜೀವ ಅಂತ ಪ್ರೀತಿಸಿರುವಂತಹ ವಸ್ತುನ ಕಳ್ಕೊಂಡಾಗ ಆಗುವಂತ ನೋವು ಅದೆಷ್ಟು ಅನ್ನೋದು ಪದಗಳೇ ಸಿಗೋದಿಲ್ಲ ಹೇಳಲಿಕ್ಕೆ. ಜೊತೆಗೆ ಜೀವಂತವಾಗಿದ್ದಾಗ್ಲೂ ಅಷ್ಟೇ, ಇವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು ನನ್ನ ಕಣ್ಮುಂದೆ ಅಂತ ಬಯಸುವಂತ ಜೀವ ನಮ್ದಾಗಿರುತ್ತೆ. ಪ್ರತಿ ಹೆಜ್ಜೆಗೂ ಕೂಡ ಅವರ ಸುಖನ, ಅವರ ಎಲ್ಲವನ್ನೂ ಕೂಡ, ಅವರ ಸಂತೋಷನ ಬಯಸುವಂಥದ್ದು ಪದೇ ಪದೇನೂ ಕೂಡ ಅದು ನೆನಪಾಗ್ತಾನೆ ಇರ್ತದೆ ಭೂಮಿ ಅಂತ ಹೇಳಿದಾಗ ಭೂಮಿಗೆ ಬಹಳ ನೋವಾಗುತ್ತೆ, ಜೊತೆ ಖುಷಿನೂ ಆಗುತ್ತೆ ಅವನ ಬಗ್ಗೆ. ಸರಿ, ಈ ಕಡೆ ಶಾರದಮ್ಮನ ಜೊತೆ ಭೂಮಿ ಮಲಗಿರ್ತಾಳೆ. ಮಲಗಿದ್ದಾಗ ಶಾರದಮ್ಮನವರು ದಿಢೀರ್ ಅಂತ ಎದ್ದು ಬಿಡ್ತಾರೆ. ಎದ್ದ ತಕ್ಷಣ ಭೂಮಿ, ಶಾರದಮ್ಮ ಏನಾಯ್ತು ಏನಾಯ್ತು ಅಂತ ಹೇಳಿ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತಾ ಇರ್ತಾಳೆ. ಆ ಲಾಲಿ ಹಾಡು ಆಡ್ತಾ ಇದ್ದಾಗೇನೆ ಶ್ರವಣಿಗೆ ಎಚ್ಚರ ಆಗುತ್ತೆ. ಇದು ನನ್ನ ಶಾರದಾ ಮನಸ್ವಿನಿ ಮಲಗ್ಬೇಕಾದ್ರೆ ಆಡ್ದಂತ ಆಡಲ್ಲ, ಎಲ್ಲಿ ಕೇಳಿ ಬರ್ತಾ ಇರುತ್ತೆ. ಈಚೆಗೆ ಬರ್ತಾಳೆ. ಅಷ್ಟೊತ್ತಿಗೆ ಈ ಪಾಪಿ ದೇವಿಯಾನಿನೂ ಬರ್ತಾಳೆ ತನ್ನ ಮಗಳು ಕರ್ಕೊಂಡು. ಯಾಕೆ ಬಾವ ಎದ್ದು ಬಂದಿದ್ದೀರಾ ಅಂತ ಹೇಳಿ. ಅಜ್ಜಿನೂ ಕೂಡ ಬರ್ತಾರೆ. ಎಲ್ರು, ರಾಮಣ್ಣ, ನಚ್ಚಿ ಎಲ್ರು ಕೂಡ ಎದ್ದು ಬರ್ತಾರೆ. ಜೊತೆಗೆ ಅಜಿತನೂ ಕೂಡ ಎದ್ದು ಬರ್ತಾನೆ, ಯಾರು ಆಡ್ತಾ ಇರೋದು ಅಂತ ಹೇಳಿ. ಅವಳು ಕಳ್ಳ ಅಶ್ವಿನಿನೂ ಕೂಡ ಬರ್ತಾಳೆ. ಅದಕ್ಕೆ ಶ್ರವಣ್ ಇದ್ದವರು, ಇಲ್ಲ ಯಾರು ಹಾಡಾಕ್ತಂಗಿಲ್ಲ, ಇಲ್ಲೆಲ್ಲೋ ಹಾಡ್ ಕೇಳಿ ಬರ್ತಾ ಇದೆ, ತಡಿ ಎಲ್ಲರೂ ಭೂಮಿ ರೂಮಿಂದನ ಅಂತ ಹೇಳಿ ಬರ್ತಾರೆ. ಭೂಮಿನೇ ಹಾಡ್ತಾ ಇರ್ತಾಳೆ. ಅದಕ್ಕೆ ಶ್ರವಣ್ ಅವ್ರು ನೋಡ್ಬಿಟ್ಟು, ಭೂಮಿ ನಿನ್ ಋಣ ತೀರ್ಸಕ್ಕಾಗೋದಿಲ್ಲಮ್ಮ, ಸತ್ಯವಾಗ್ಲು ನೀನು ಮನಸ್ವಿನಿನ ಅವತ್ತು ಶಾರದಾ ತೊಡೆ ಮೇಲೆ ಹಾಕೊಂಡು ಆಡ್ತಿದ್ದಂತ ಲಾಲಿ ಆಡಿದು ಅಂದಾಗ ಅದಕ್ಕೆ ಅಶ್ವಿನಿ ಇದ್ದವಳು, ಭೂಮಿ ಇನ್ಮೇಲೆ ನೀನ್ ನೋಡ್ಕೊಂಡಿದ್ ಸಾಕೋ, ರೆಸ್ಟ್ ತಗೋ, ನಾನು ಕೂಡ ಅಮ್ಮನ್ನ ಲಾಲಿ ಹಾಡಿ ಮಲಗಿಸಿ ಎಷ್ಟೋ ದಿನಗಳಾಗ್ಬಿಟ್ಟಿದೆ, ಲಾಲಿ ಹಾಡು ಆಡ್ತಾ ಮಲಗಿಸ್ಕೊಂಡು ನಾನು ಕೂಡ ಇನ್ನು ಅಮ್ಮನ ಜೊತೆನೆ ಇರ್ತೇನೆ ಅದಂತಿದ್ದಾಗೇನೆ ಅಜಿತ್ ಇದ್ದವನು, ಹೌದಾ ಯಾವ ಹಾಡು ಆಡ್ತಾ ಇದ್ದೆ ಹಾಗಾದ್ರೆ? ಅದಕ್ಕೆ ಅಶ್ವಿನಿ ಅಂತಾಳೆ, ನಾನು ಈ ಹಾಡೇನ ಆಡ್ತಾ ಇರ್ಲಿಲ್ಲ, ಮಲಗೆ ಗುಬ್ಬಿ ಮರಿ ಆಡ್ತಾ ಇದ್ದೆ. ಓ ಹಾಗ? ತಕ್ಷಣ ಹೋಗ್ಬಿಟ್ಟು ಅದಕ್ಕೆ ಅಂಜು ಇದ್ದವಳು, ಅಲ್ಲ ಮನಸ್ವಿನಿ ಹಾಡಂತ ಕೇಳಿ ಪಾಪ ಬೇಜಾರಾಗ್ಬಿಟ್ಟಿರ್ಬೇಕು, ಅದಕ್ಕೆ ಭೂಮಿ ಹಾಡ್ ಕೇಳಿ ಹಾಗೆ ಮಲಗ್ಬಿಟ್ಟಿದ್ದಾರೆ ದೊಡಮ್ಮ ಅಂತಾಳೆ. ಇವಳು ತಕ್ಷಣ ಅಯ್ಯೋ ಅಶ್ವಿನಿ ಹೋಗ್ಬಿಟ್ಟು, ಭೂಮಿ ಎದ್ದೇಳು ಅಂತ ಹೇಳಿ ಹಿಂಗೆ ಎಬ್ಬಸಕ್ ಹೋಗ್ತಾಳೆ. ಕೈ ಕೀಳಕ್ ಹೋಗ್ತಾಳೆ ಶಾರದಮ್ಮಂದ. ಅವ್ರು ಬಿಡೋದೇ ಇಲ್ಲ, ಬಿಗ್ಗಿಯಾಗಿ ಭೂಮಿ ನಡ್ಕೊಳ್ತಾರೆ. ಅಂದ್ರೆ ಶ್ರವಣ್ ಬಂದ್ಬಿಟ್ಟು, ಯಾಕಂಗ್ ಕೇಳ್ತೀಯ, ಮಲಗಿದಾಳೆ ಶಾರದಾ, ನಿಮ್ದಿಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ, ಸುಮ್ಮಿರು, ಮಲಗಿರೋನಾಗಿ ಎಬ್ಬರಿಸ್ತಾರ, ಗೊತ್ತಾಗಲ್ವ ನಿಮ್ಗಷ್ಟು, ಸುಮ್ಮಿರು, ಹೋಗ್ ನೀನು, ನಾವು ನೋಡ್ಕೊಳ್ತಾಳೆ, ಭೂಮಿ ನೋಡ್ಕೊಳ್ತಾಳೆ, ಹೋಗು ಅಂತಾರೆ. ಅಂತಿದ್ದಾಗೇನೆ ದೇವಿಯಾನಿ ಮತ್ತೆ ಇವಳ ಅಂಜು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಖುಷಿ ಪಡ್ತಾರೆ. ಅಜಿತ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾನೆ. ಸರಿ, ಮಲಗಾದ್ಮೇಲೆ ಎಲ್ಲ ಅಜ್ಜಿ ಇದ್ದವರು ಎಷ್ಟೊತ್ತೆ ಹಂಗ್ಸ್ ಹೇಳ್ಬೇಕು ಭೂಮಿ, ಅಯ್ಯೋ ಪದಗಳೇ ಸಾಲದು. ಅದಕ್ಕೆ ಭಾಗ್ಯಮ್ನವ್ರು ಅಂತಾರೆ, ನನ್ನ ಮಗಳನ್ನ ನಾನ್ ಪಡೆದಿದ್ದು ನಾನ್ ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ನಾನು, ಖಂಡಿತವಾಗ್ಲು ಅವಳು ಅಷ್ಟು ಮಗುವಾಗಿ ನಿಂತು ಬಿಡ್ತಾಳೆ, ತಾಯಿಯಾಗಿ ನಿಂತು ಬಿಡ್ತಾಳೆ ಅಂತ ಹೇಳಿ. ಇವಳು ಹಾಗೆ ಅವ್ರ ಅಮ್ಮನ ಹತ್ರಕ್ ಬರ್ತಾಳೆ. ನೋಡ್ಬಿಟ್ಟು ಭಾಗ್ಯಮ್ಮನ ಹತ್ರಕ್ಕೆ ಬಂದ್ ನೋಡಿದ್ರೆ ಕೂತಿರ್ತಾರೆ ಯೋಚನೆ ಮಾಡ್ತಾ, ಯಾಕಮ್ಮ ಈಗ ಕೂತಿದ್ಯಾ, ಏನಾಯ್ತಮ್ಮ, ಏನಾಯ್ತು ಅಂತಾರೆ. ಆ ಕಡೆ ಅಜಿತ್ ಕ್ಯಾಲೆಂಡರ್ ನೋಡ್ತಾ ಇರ್ತಾನೆ. ನೋಡ್ತಾ ಅವನು ಮಲಗಕ್ಕೆ ಹಣಿಯಾಗಿರ್ತಾನೆ. ಅಷ್ಟರಲ್ಲಿ ಬರ್ತಾನೆ. ಬಂದಾಗ ಅಜಿತನ್ ಬಿಟ್ಬಿಟ್ಟು ಅಲ್ಲಿ ಹೋಗಿರ್ತಾಳೆ. ಭಾಗ್ಯಮ್ಮನವ್ರು, ಯಾಕಮ್ಮ ಬಂದೆ? ಶಾರದಮ್ಮನವ್ರು ಎಲ್ಲಿ? ಇಲ್ಲಮ್ಮ ಸಾಹೇಬ್ರನ್ನ ನೋಡ್ಕೊಳಕ್ ಹೇಳಿದೀನಿ, ನೋಡ್ಕೊಳ್ತಾ ಇದ್ರೆ. ಅಮ್ಮ ನಾನು ಶಾರದಮ್ಮನಿಗೆ ಮಲಗಿಸ್ತಾ ಇರ್ಬೇಕಾದ್ರೆ ನಿನ್ ಕಣ್ಣಾಲಿನಲ್ಲಿ ನೀರ್ ಬಂತು, ಯಾಕಮ್ಮ ಹಂಗೆ? ನಿನ್ ಪ್ರೀತಿ ಕಡಿಮೆ ಆಗಿದೆ ಅಂತನ? ಅದಕ್ಕೆ ಭಾಗ್ಯಮತ, ಇಲ್ಲಮ್ಮ ಹಾಗೇನಿಲ್ಲ, ನಿನ್ಗೆ ಯಾವತ್ತೂ ನನ್ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಅಂತ ಗೊತ್ತು, ಹೋಗು ಮಲಕೋ. ಇಲ್ಲಮ್ಮ ಮಲಕೋ ಅಂತ ಹೇಳಿ ಅವಳು ತೊಡೆ ಮೇಲೆ ಒಂದು ಕ್ಷಣ ಮಲ್ಕೊಂಡು ಎದ್ದು ಬರ್ತಾಳೆ. ಇಲ್ಲಿ ಅಜಿತ ಒದ್ದಾಡ್ತಾ ಇರೋದ್ ನೋಡಿ ಹಂಗೆ ಮಲಗಿರ್ತಾನೆ. ನೋಡ್ಬಿಟ್ಟು, ಸಾಹೇಬ್ರೆ
ಎಂದಿಗೂ ಕೂಡ ಇನ್ನೆಂದೂ ಕೂಡ ನನಗೆ ಕ್ಯಾಲೆಂಡರ್ ಮೇಲೆ ಗೊತ್ತಾಗೋದಿಲ್ಲ. ಇದನ್ನ ನೋಡಿ ನೀವು ನನಗೆ ಪ್ರೀತಿ ಇದೆ ಅನ್ನೋದು ಅರ್ಥ ಆಗ್ಬೇಕು ಅಂತ ಹೇಳಿ ಹೊಟ್ಟೋಗ್ತಾಳೆ. ಅಜಿತ್ ಎದ್ ನೋಡ್ತಾನೆ. ಎದ್ದ ತಕ್ಷಣ ಪೆನ್ನಲ್ಲಿ ಏನಾದ್ರು ಮಾರ್ಕ್ ಮಾಡಿದಾಳ? ಇಲ್ವಲ್ಲ, ಮಾರ್ಕ್ ಮಾಡಿಲ್ಲ. ಹಂಗಾದ್ರೆ ಭೂಮಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಹೇಳಿ ಅನ್ಕೊಳ್ತಾನೆ. ಸರಿ, ಸ್ಟೇಷನ್ಗೆ ಹೋಗ್ತಾನೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಕೂತಿರ್ತಾನೆ. ಕೂತವನು ತಕ್ಷಣ ಟೀಗೆ ಭೂಮಿಗೆ ಒಂದು ಟೀ ತರ ಕೇಳ್ರಿ ಅಂತಾನೆ. ಲಕ್ಷ್ಮಿ ಟೀ ತಗೊಬರ್ತಾರೆ. ತಗೊಬಂದ್ಬಿಟ್ಟು, ಸಾಹೇಬ್ರೆ, ಭೂಮಿ ಸುಮಾರು ದಿನಗಳೇ ಆಗೋದು ಈ ಟೀ ಅಂಗಡಿಗೆ ಬಂದು, ಗೊತ್ತಲ್ವಾ ನಿಮ್ಗೆ, ಹಾಗಾಗಿ ನಾನೇ ತಂದೆ. ಆಗ ಅಜಿತ್ ಅನ್ಕೊಡ್ತಾನೆ, ಅವಳು ಇಲ್ಲದ ಒಂದೊಂದು ಕ್ಷಣನೂ ಕೂಡ ಇಷ್ಟು ನೆನಪಾಗುತ್ತಲ್ಲ, ಇನ್ನು ಹೋಗೇ ಬಿಟ್ರೆ ಎಷ್ಟು ನೋವಾಗ್ತದೆ ಅಂತ ಹೇಳಿ ಅವನ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಇನ್ ಮನೆಗ್ ಬಂದ್ಬಿಟ್ಟು ಭಾಗ್ಯಮ್ಮ ಮತ್ತೆ ಭೂಮಿನ ಇಬ್ರು ಕೂಡ ತೋಟದೊಳಗ್ ಕರ್ಕೊಂಡು ಹೋಗ್ತಾನೆ. ತೋಟದೊಳಗ್ ಕರ್ಕೊಂಡು ಹೋಗ್ಬಿಟ್ಟು ಏನಿಲ್ಲ ಭಾಗ್ಯಮ್ಮನವ್ರೆ, ದಾಮೋದರ್ ಅವ್ರೊಬ್ರು ಬಂದಿದ್ರು, ನೀವಿದ್ರಲ್ಲ ಅವ್ರ ಮನೆಯಲ್ಲಿ, ನಿಮ್ ಯಜಮಾನ್ರು ಡ್ರೈವರ್ ಆಗಿದ್ರಂತಲ್ಲ, ಅವ್ರನ್ನ ಕರ್ಸಿದ್ದೆ ನಮ್ ಸ್ಟೇಷನ್ಗೆ. ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ನಾನು, ನಿಮ್ಗೆಲ್ಲ ವಿಷಯ ಗೊತ್ತಾಗಿದೆ. ಆದ್ರೆ ಒಂದ್ ಮಾತ್ರ ಅವ್ರು ಹೇಳಿದಂತ ವಿಚಾರ ನನಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಮಗುನ ಕೊಟ್ಟಾಗ, ಭೂಮಿನ ನಿಮ್ ಕೈಗೆ ಒಪ್ಪಿಸಿದಾಗ ವಜ್ರದ ನೆಕ್ಲೆಸ್ ಅನ್ನ ಕೊಟ್ರಂತೆ. ಅದು ನಿಮ್ಮ ಯಜಮಾನ್ರು ಕೂಡ ತಂದ್ರಂತೆ, ಹೇಳ್ಕೊಂಡ್ರಂತೆ. ಅದು ಎಲ್ಲಿದೆ, ನಿಮ್ಮ ಹತ್ರ ಇದೆಯಾ, ಎಲ್ಲಿದೆ? ಅದಕ್ಕೆ ಭಾಗ್ಯಮ್ಮನವ್ರು ಅಂತಾರೆ, ಹೌದು ಇದೆ, ಈಗ್ಲೂ ಕೂಡ ಇದೆ ಅದು ಅಂತಿದ್ದಾಗೇನೆ ಭೂಮಿ ತಡವರ್ಸಕ್ ಶುರು ಮಾಡ್ತಾಳೆ. ಅಂತೂ ಇಂತೂ ಭೂಮಿ ಹತ್ರ ಇರ್ತಕ್ಕಂಥ ನೆಕ್ಲೆಸ್ ಸಿಕ್ಕಂತಾಯ್ತು. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.